ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮುಕ್ಕಾಟಿರ ಶಿವಮಾದಪ್ಪ ನಿಧನರಾಗಿದ್ದಾರೆ. ಭಾನುವಾರ ರಾತ್ರಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ತೆರಳುತ್ತಿದ್ದ ಸಂದರ್ಭ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮೃತರು ಪತ್ನಿ ಹಾಗೂ 3 ಪುತ್ರಿಯರನ್ನ ಅಗಲಿದ್ದಾರೆ. ಶಾಸಕರಾದ AS ಪನ್ನಣ್ಣ, ಡಾಕ್ಟರ್ ಮಂತ್ರಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕಾಂಗ್ರೆಸ್ ಜಿಲ್ಲಾ ವಕ್ತಾರ AS ಟಾಟು ಮಣ್ಣಪ್ಪ ಶಿವಮಾದಪ್ಪ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಶಿವಮಾದಪ್ಪನವರು ನಮ್ಮ ಜಿಲ್ಲೆಯ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತು ಒಳ್ಳೆ ಹೋರಾಟಗಾರರಾಗಿದ್ದರು. ಇವತ್ತು ನಮ್ಮ ಜೊತೆಗಿಲ್ಲ. ಬಹುಶಃ ಒಂದು ಉತ್ತಮವಾದಂತಹ ಭವಿಷ್ಯ ಅವರಲ್ಲಿತ್ತು. ಇವತ್ತು ಅಸೆಂಬ್ಲಿ ನಡೀತಾ ಇದೆ, ಇಲ್ಲಾಂದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಬರಬೇಕಾದ ನನ್ನ ಕರ್ತವ್ಯ ಕೂಡ ಇತ್ತು. ಅವರ ಕುಟುಂಬಕ್ಕೆ, ಅವರ ನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಬಹಳ ದೊಡ್ಡ ನಷ್ಟ ಉಂಟಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಪಕ್ಷದಲ್ಲೂ ಕೂಡ ಅವ್ರಿಗೇನು ಸಂದೇಶವನ್ನು ಕಳಿಸಬೇಕು ಮಾಡ್ತೇನೆ. ಕೊಡಗು ಜಿಲ್ಲೆಯ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಪ್ರಸ್ತುತ KPCCಯ ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು ಆಗಿರುವ ಶ್ರೀ ಶಿವಮಾದಪ್ಪ ಅವರ ನಿಧನ ಹೊಂದಿರತಕ್ಕಂಥದ್ದು ನಮಗೆ ಬಹಳ ಅತೀವ ದುಃಖವಾಗಿದೆ. ಅವರಿಗೆ ಆತ್ಮಗೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಕೊಡಗು ಪತ್ರಕರ್ತರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಅತ್ಯುತ್ತಮ ವರದಿಗಳಿಗೆ ನೀಡಲಾಗುವ 2023-24ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆಯಿತು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಮಾಜ ಸೇವಕ ಮಂಡಿಬೆಲೆ ರಾಜಣ್ಣ ಮಾತನಾಡಿ, ಪತ್ರಿಕೋದ್ಯಮ ಇಂದು ಕವಲು ಹಾದಿಯಲ್ಲಿದ್ದು ನಷ್ಟದ ಹಾದಿಯಲ್ಲಿದೆ. ಪತ್ರಕರ್ತರು ವೃತ್ತಿಯನ್ನಾಗಿ ತೆಗೆದುಕೊಂಡು ಪತ್ರಿಕೆಯಲ್ಲಿ ಕೆಲಸ ಮಾಡಿದಲ್ಲಿ ಜೀವನ ನಡೆಸುವುದು ಕಷ್ಟ. ಇದನ್ನು ಕೇವಲ ಪ್ರವೃತ್ತಿಯನ್ನಾಗಿ ಮಾತ್ರ ತೆಗೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಪತ್ರಕರ್ತರು ಇಂದು ವೃತ್ತಿಗೆ ಅಗೌರವ ತರುವ ಕೆಲಸ ಮಾಡ್ತಾ ಇರುವುದನ್ನು ಕಾಣಬಹುದು. ಮೊದಲು ವೃತ್ತಿಗೆ ಗೌರವ ತರುವ ಕೆಲಸವನ್ನ ಪತ್ರಕರ್ತರಿಂದ ಆಗಬೇಕೆಂದರು. ಪತ್ರಿಕೋದ್ಯಮದಲ್ಲಿ ಇವತ್ತು ನಾವು ಸಾಧನೆಗಳನ್ನು ಮಾಡಬೇಕಾದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ನಮ್ಮನ್ನು ಜನ ನೋಡೋ ಥರ ನಾವು ಕಾರ್ಯಪ್ರವೃತ್ತರಾಗಬೇಕಾಗ್ತದೆ. ಯಾಕಂದರೆ ಯಾರೋ ಏನೋ ಎಲ್ಲೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರ ಪರ್ಯಾಯವಾಗಿ ನಾವು ಮಾಡಬೇಕಾದ್ರೆ ಆಗಲ್ಲ. ನಾವು ಒಂದು ಗಟ್ಟಿಯಾಗಿ ನಿಂತು ಕಾರ್ಯಕ್ರಮಗಳನ್ನು ರೂಪಿಸೋದಿರ್ಬೋದು, ಸಂಘದ ವಿಚಾರವಾಗಿ ಇಲ್ಲ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಪ್ರಕಟಿಸಿರೋದು, ಗಟ್ಟಿತನ ನಾವು ಯಾವಾಗ ತೋರಿಸ್ತೀವೋ ಜನ ನಮ್ಮನ್ನು ನೋಡ್ತಾರೆ ಹೊರತು ಇಲ್ಲಾಂದರೆ ಇವತ್ತು ನಮ್ಮ ಪತ್ರಿಕೋದ್ಯಮ ನಾವು ನೀವೆಲ್ಲ ನೋಡ್ತಾ ಇದ್ದೇವೆ ಯಾವ ಕಾಲಘಟ್ಟಕ್ಕೆ ಹೋಗಿದೆ ಅಂತ. ನಮ್ಮ ಅನಂತ್ ಶೈನಾ ಸರ್, ನಮ್ಮ ರಮೇಶ್ ಅಣ್ಣವರು, ಇವರು ಪತ್ರಿಕೋದ್ಯಮಕ್ಕೆ ಬಂದಂಥ ಕಾಲಘಟ್ಟದಲ್ಲಿ ಪತ್ರಕರ್ತರನ್ನು ರಾಜಕಾರಣಿಗಳಿರ್ಬೋದು, ಯಾರೇ ಇರ್ಬೋದು, ಅವರ ಕಚೇರಿಗಳಿಗಿರ್ಬೋದು, ಅವ್ರು ಎಲ್ಲಿರ್ತಾರೆ ಹುಡುಕೊಂಡೋಗಿ ಸುದ್ದಿಗಳನ್ನು ಕೊಟ್ಟು ಸುದ್ದಿಗೆ ಒಂದು ಘನತೆ ಸಿಗ್ತಾ ಇತ್ತು. ಇವತ್ತಾಗಲ್ಲ. ಪತ್ರಿಕೋದ್ಯಮ ಬದಲಾವಣೆಯ ಪರ್ವದಲ್ಲಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಇವತ್ತು ನಾವು ಎಷ್ಟು ಜನ ಪತ್ರಕರ್ತರಿದ್ದಾರೆ, ಅದರ ವೃತ್ತಿಯಲ್ಲಿ ನಾವು ಯಾವುದೇ ಒಂದು ಅಭ್ಯಾಸವನ್ನೇ ಮಾಡಿಲ್ಲ, ಟ್ರೈನಿಂಗು ಮಾಡಿರೋದಿಲ್ಲ. ಉದ್ಯಮಿ ನಾಪಂಡ ಮುತ್ತಪ್ಪ ಮಾತನಾಡಿ, ಯಾವುದೇ ಸಂಘಟನೆಗಳು ವಿಭಜನೆಗೊಳ್ಳುತ್ತಾ ಸಾಗಿದಲ್ಲಿ ಅದು ತನ್ನ ಶಕ್ತಿಯಿಂದ ಕಳೆದುಕೊಳ್ಳುತ್ತೆ. ಇದರಿಂದಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ. ಸಾಕಷ್ಟು ಸವಲತ್ತುಗಳನ್ನು ಸರ್ಕಾರ ಪತ್ರಕರ್ತರಿಗೆ ನೀಡಿದ್ರೂ ಅವುಗಳಿಗೆ ವಿಧಿಸಿರುವ ಮಾನದಂಡದಿಂದಾಗಿ ಅದು ಎಲ್ಲ ಪತ್ರಕರ್ತರಿಗೆ ತಲುಪಲು ಸಾಧ್ಯವಾಗ್ತಾ ಇಲ್ಲ. ಗ್ರಾಮೀಣ ಪತ್ರಕರ್ತರಿಗೆ ವಿಶೇಷ ಮಾನದಂಡಗಳನ್ನು ಸರ್ಕಾರ ಮಾಡಬೇಕೆಂದರು. ಆ ಉದ್ದೇಶಗಳನ್ನ ಬಿಟ್ಟು ಪತ್ರಕರ್ತರ ಸಂಘ ಬೇರೆ ದಾರಿ ಹೋದಾಗ ಅನಿವಾರ್ಯವಾಗಿ ಹಿರಿಯರು ಪತ್ರಕರ್ತರ ರಂಗವನ್ನು ಬೆಳೆಸ್ಕೊಂಡು ಬಂದಿರುವಂಥವ್ರು, ಕಾಳಜಿ ಇರುವಂಥವ್ರು, ನೋವಿನಿಂದ ಇನ್ನೊಂದು ಸಂಘವನ್ನು
ಮಾತನ್ನು ಅವ್ರು ಹೇಳಿದ್ರು. ನಿಜ, ನಾವು ನೋಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಬಹಿರಂಗವಾಗಿ ಮಾತಾಡುವಾಗಿಲ್ಲ. ನಮ್ಮ ಹತ್ರನೂ ಕೂಡ ಸಾಕಷ್ಟು ಇವತ್ತು ಸಂಜೆ ಬರ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಸಂಘದವ್ರು ಮನೆ ಹತ್ರ. ನಾನು ಬೇಡ ಅಂತ ಹೇಳುವ ಇಲ್ಲ, ನೀವು ಸಹಾಯ ಮಾಡೋದಕ್ಕಾಗಲ್ಲ ಅಂತ ಹೇಳುವಾಗೂ ಇಲ್ಲ, ಮಾಡಬೇಕಾಗ್ತದೆ. ಆದರೆ ಅವರಿಗೂ ಬುದ್ಧಿವಾದ ಹೇಳೋದೇನು ಅಂತ ಹೇಳಿದ್ರೆ, ನೀವು ಇದು ತಪ್ಪು, ಎಲ್ಲ ಒಂದಾಗಿ ನಡೆದ್ರೇನೆ ಪತ್ರಿಕಾ ರಂಗಕ್ಕೆ ಒಂದು ಶ್ರೇಯಸ್ಸು ಅಂತೇಳಿ ನನ್ನ ಅಭಿಪ್ರಾಯ. ಬಹುಶಃ ಕೆಲವು ಜಿಲ್ಲೆಗಳಲ್ಲಂತೂ 10 ಸಂಘಗಳಾಗಿದ್ದಾವೆ. ನಮ್ಮ ಮಂಡ್ಯದಲ್ಲಿ, ಮೈಸೂರಲ್ಲಿ, ಹಾಸನದಲ್ಲಿ, ಬೆಂಗಳೂರು ಅಂತ ಹೇಳೋದೇ ಬೇಡ ಕಡೆ, ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಅಂಥ ಒಳ್ಳೆ ಬೆಳವಣಿಗೆ ಅಲ್ಲ ಈ ಸಮಾಜಕ್ಕೆ ಅಂತ ನನಗೆ ಅನ್ನಿಸ್ತದೆ. ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಜಿ ಅನಂತಶಯನ ಮಾತನಾಡಿ, ಬರವಣಿಗೆಯನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕು. ಒಗ್ಗಟ್ಟಿನಿಂದ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಯಶ ಕಾಣಲು ಸಾಧ್ಯ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಮಾತನಾಡಿ, ಯಾವುದೇ ನೂತನ ಸಂಘಗಳನ್ನು ಕಟ್ಟಿ ಬೆಳೆಸೋದು ಕಷ್ಟದ ಕೆಲಸ. ಸಂಘದ ಸದಸ್ಯರೆಲ್ಲರೂ ಒಂದಾಗಿ ಸಂಘದ ಧ್ಯೇಯೋದ್ದೇಶಗಳ ಈಡೇರಿಕೆಗಾಗಿ ದುಡಿಯಬೇಕೆಂದರು. ಕಲುಷಿತಗೊಂಡಾಗ ಒಂದಷ್ಟು ಉತ್ತಮ ಪತ್ರಕರ್ತರು ದೂರ ಸರಿಯಬೇಕಾದ, ನೆಲೆಮೆ ಇಲ್ಲದಂತೆ ನಿಲ್ಲಬೇಕಾದ, ಅರ್ಹತೆ ಇದ್ರೂ ಗುರುತಿಸಲ್ಪಡದೆ ಇರುವ ಒಂದು ದುಶಂಕು ಸ್ಥಿತಿಗೆ ಬಂದಾಗ ಈ ಒಂದು ಸಂಘವನ್ನು ಎಲ್ಲ ಮಿತ್ರರು ಒಟ್ಟಾಗಿ ಆರಂಭ ಮಾಡಿದರು. 2 ವರ್ಷಗಳ ಕಾಲ ಕಷ್ಟನೋ ನಷ್ಟನೋ ನಾವು ಬೈತಾ ಇದ್ರೋ, ಖುಷಿ ಪಡ್ತಾ ಇದ್ರೋ, ವಿರೋಧ ಅನ್ನೋದು ಕೂಡ ನಾವು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮುರಳೀಧರ ಮತ್ತು ತಂಡ ಅದನ್ನು ಸಮರ್ಪಕವಾಗಿ ಮಾಡಿದೆ. ಯಾಕೆಂದರೆ ಅವರು ಎಷ್ಟೊಂದು ಸಭೆಗಳು ಮಾಡ್ತಿದ್ರು ಅಂತ ಹೇಳಿದ್ರೆ, ತಿಂಗಳಿಗೆ 1-2 ಸಭೆಗಳು ಇಲ್ಲಿ ಇದೇ ಸಭಾಂಗಣದಲ್ಲಿ ನಡೀತಾ ಇತ್ತು. ಅದರಿಂದಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಇರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ನಾನು. ಸಭೆ ಅಧ್ಯಕ್ಷತೆಯಿಂದ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್.ಎ. ಮುರಳೀಧರ್ ವಹಿಸಿದ್ರು. ವೇದಿಕೆಯಲ್ಲಿ ಪತ್ರಿಕಾ ಭವನ ಸ್ಥಾಪಕ ಮ್ಯಾನೇಜಿಂಗ್ ಟ್ರಸ್ಟಿ ಟಿಪಿ ರಮೇಶ್, ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ರಂಜಿತ್ ಪಾಲ್ಗೊಂಡಿದ್ದರು. ಸಂಘದಿಂದ ನೀಡಲಾಗುವ ಪ್ರಶಸ್ತಿಗಳಿಗೆ 6 ಮಂದಿ ಪತ್ರಕರ್ತರು ಭಾಜನರಾಗಿದ್ದು, ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಎಚ್.ಟಿ. ಅನಿಲ್, ವಿನೋದ್ ಮೂಡಗದ್ದೆ, ಡಿಪಿ ಲೋಕೇಶ್, ಉಷಾ ಪ್ರೀತಂ, ಟಿಜೆ ಪ್ರವೀಣ್, ವಿಘ್ನೇಶ್ ಭೂತನಕಾಡು ಪ್ರಶಸ್ತಿಗೆ ಭಾಜನರಾದರು. ಒಂದು ವ್ಯವಸ್ಥೆಯನ್ನು ಇವತ್ತಿನ ಮಹಾಸಭೆಯಲ್ಲಿ ನಾವು ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಬಹುತೇಕವಾಗಿ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರ ಒಪ್ಪಿಗೆ ಇದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಅವರ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಸೇರಿ ಒಂದು ಹೊಸ ಆಡಳಿತ ಮಂಡಳಿಯನ್ನು ರಚನೆ ಮಾಡಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕಳೆದ 2 ವರ್ಷಗಳಿಂದ ಹಿಂದಿನ ಆಡಳಿತ ಮಂಡಳಿಯವರು ಒಂದು ಹೊಸ ಸಂಘವನ್ನು ಜಿಲ್ಲೆಯಲ್ಲಿ ಅಸ್ತಿತ್ವಕ್ಕೆ ತಂದು ನಡೆಸ್ಕೊಂಡು ಹೋಗ್ಬೇಕಂತ ಕಾಲಘಟ್ಟದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಅದು ಆರಂಭ ಕಾಲಘಟ್ಟದಲ್ಲಿ ಕೆಲಸ ಮಾಡೋದವರಿಗೆ ಮಾತ್ರ ಅದರ ಅರಿವು ಚೆನ್ನಾಗಿ ಇರ್ತದೆ. ಹಾಗಾಗಿ ಆ ಒಂದು 2 ವರ್ಷ ಕಳೆದಾದ ನಂತರ ಈಗ ನಡೀತಕ್ಕಂಥ ಈ ಮಹಾಸಭೆಯಲ್ಲಿ ಮುಂದಿನ 2 ವರ್ಷದ ಆಡಳಿತದ ಅವಧಿಗೆ ಮತ್ತೆ ಚುನಾವಣೆ, ಅವನು ಸ್ಪರ್ಧೆ ಮಾಡೋದು, ಇವನು ಸ್ಪರ್ಧೆ ಮಾಡೋದು, ಸಣ್ಣ ಸಣ್ಣ ಗೊಂದಲದ ಗೂಡಾಗೋದು ಬೇಡ ಅಂತೇಳಿ ಸರ್ವಸಮ್ಮತವಾಗಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಇವತ್ತು ಕೆಲಸವನ್ನು ಮಾಡಿದೆ. 2 ವರ್ಷ ಮಾಧ್ಯಮಕ್ಕೆ 2 ಪ್ರಶಸ್ತಿ, ಇನ್ನು 5 ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕರಾದಂಥ ಅನಂತಶಯನ ಸರ್ವ ಸಂಘ ಏನು ಪತ್ರಕರ್ತರ ಸಂಘದಿಂದಲೇ ಒಪ್ಪಿಗೆ ತೋರಿಸುವುದಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮತ್ತು 2 ದತ್ತ ಪ್ರಶಸ್ತಿಗಳು ಸೇರಿ ಫಲಪ್ರದವಾದ ಧನ್ಯವಾದ ಸಂಸ್ಥೆ ನಮ್ಮ ಮೆಚ್ಚುಗೆಯ ಚಪ್ಪಾಳೆ, ಶ್ಲಾಘನೆ ಚಪ್ಪಾಳೆಗೆ ಬರಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಕೂಡ ಒಂದು ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ನಿಮ್ಮ ಬೆಂಬಲವನ್ನು ಸದಾ ಕೊಡ್ತೇವೆ. ನಾವು ಬರೀ ಆರ್ಥಿಕ ಸಹಾಯ ಮಾತ್ರಲ್ಲ, ತನುಮಾನದ ಸಹಕಾರ ಕೂಡ ಹಾಗೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಗೆಟ್ಟಿದ್ದ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸರಿಪಡಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ
2 ವರ್ಷಗಳಿಂದ ತೆಗೆದುಕೊಂಡಿದ್ದು ರಾಜ್ಯ ಪ್ರಗತಿಯತ್ತ ಸಾಗ್ತಾ ಇದೆ. ಆದರೂ ಸರ್ಕಾರದ ವಿರುದ್ಧ ಬಿಜೆಪಿ ಸುಳ್ಳು ಆರೋಪಗಳನ್ನು ಮಾಡಿ ಜನರ ಹಾದಿಯಿಂದ ತಪ್ಪಿಸ್ತಾ ಇದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭಾರೀ ಪ್ರಮಾಣದ ಸಾಲವನ್ನು ಪಡೆದಿರುವುದಾಗಿ ಪ್ರತಿಪಕ್ಷ ಬಿಜೆಪಿ ರಾಜ್ಯದ ಜನತೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಾ ಇದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಯಮಗಳನ್ನು ಮೀರಿ 350 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಮಾಡಲಾಗಿತ್ತು. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಕಳೆದ ಬಾರಿ 1.16 ಲಕ್ಷ ಕೋಟಿ ರೂಪಾಯಿ ಸಾಲ ಪಡೆಯುವ ಉದ್ದೇಶವನ್ನು ಹೊಂದಿತ್ತು. ಆದರೆ ಪಡೆದದ್ದು 65,000 ಕೋಟಿ ರೂಪಾಯಿ ಸಾಲ ಮಾತ್ರವೆಂದು ಪ್ರತಿಪಾದಿಸಿದರು. ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ 65,000 ಕೋಟಿ ರೂಪಾಯಿ ಒದಗಿಸಬೇಕಿದೆಯಾದರೂ ನೀಡಿರೋದು ಕೇವಲ 1% ಅಂದರೆ 4,100 ಕೋಟಿ ರೂಪಾಯಿ ಮಾತ್ರ. ಸಿದ್ದರಾಮಯ್ಯ ಅವರು ರಾಜ್ಯದ ಎಲ್ಲ ಜನಸಮುದಾಯಗಳಿಂದ ತಲುಪುವಂತಹ ಅತ್ಯುತ್ತಮವಾದ ಬಜೆಟ್ ಅನ್ನು ಮಂಡಿಸಿದ್ದಾರೆಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಕಳೆದ 4 ವರ್ಷಗಳಿಂದ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ, ಆರ್ಥಿಕ ಪರಿಸ್ಥಿತಿಯನ್ನ ಅಧೋಗತಿಗೆ ತಂದು ರಾಜ್ಯವನ್ನು ಹಾಳು ಮಾಡಿ ಹೋಗಿದ್ದನ್ನ ಸರಿ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯನವರಿಗೆ 2 ವರ್ಷ ಬೇಕಾಗಿದೆ. 2 ವರ್ಷ. ನಮ್ಮ ರಾಜ್ಯದ GST, ನಮ್ಮ ರಾಜ್ಯದ GDP, ಒಟ್ಟಿನ ವಹಿವಾಟು, ರಾಜ್ಯದ ವಹಿವಾಟು ಇವತ್ತಿಗೆ 30 ಲಕ್ಷ ಕೋಟಿ. ರಾಜ್ಯದ ವಹಿವಾಟು 30 ಲಕ್ಷ ಕೋಟಿ. 2023ರಲ್ಲಿ ರಾಜ್ಯದ ವಹಿವಾಟು 22 ಲಕ್ಷ ಕೋಟಿ. 8 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ರಾಜ್ಯ ಬೆಳವಣಿಗೆ ಆಗಿದೆ ಅಂತ ಅರ್ಥ ಇರೋದು. ಇದು ಮೈಸೂರು ಮತ್ತೆ ಕೊಡಗಿನ ಜನರು ಏನು ಕಾರ್ಯಕ್ರಮ ತಂದ್ರಿ? ಮುಸ್ಲಿಂ ಬಜೆಟ್ ಅಂತಿದ್ರು. ಮುಸ್ಲಿಮ್ಸ್ ಬಜೆಟ್ ಹೆಂಗೆ ಅಂತ ದಯಮಾಡಿ ವಿವರಣೆಯನ್ನು ಕೊಡಿ. 4,89,000 ಕೋಟಿ ಬಜೆಟ್ಟು ಮುಸ್ಲಿಂ ಸಮುದಾಯಕ್ಕೆ, ಮುಸ್ಲಿಮ್ಸ್ಗೆ ಅಂತ ಕೊಟ್ಟಿಲ್ಲ ನಾವು. ಅಲ್ಪಸಂಖ್ಯಾತ ಬರೋ ಮುಸ್ಲಿಮ್ಸ್ ಅಲ್ಲ, ಅದು ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧಿಗಳು ಬರ್ತಾರೆ, ಬುದ್ಧರು ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ಗಳು ಬರ್ತಾರೆ. ಇವರೆಲ್ಲರನ್ನೂ ಸೇರಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಈ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಇಯರ್ ಮಾರ್ಕ್ ಮಾಡಲು ಬರೀ 4,100 ಕೋಟಿ. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್, ವಕ್ತಾರ ತೆನ್ನೀರ ಮೈನಾ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎ. ಹಂಸ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಖಾಲಿದ್ ಪಾಲ್ಗೊಂಡಿದ್ದರು. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. ಫೆಸ್ಟಿವಲ್ ಸ್ಪೆಷಲ್ ಆಫರ್ 25% ಡಿಸ್ಕೌಂಟ್. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor near Reliance Trends, Food Center Shopping Mall near Old Private Bus Stand, Madikeri. Call for appointment 6360153611. Shades Family Salon, Madikeri.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಸ್ ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಕೊಡಗು ವಿಶ್ವವಿದ್ಯಾನಿಲಯವೊಂದ ಉಳಿಸಬೇಕೆಂದು ಒತ್ತಾಯಿಸಿ ಕೊಡಗು ವಿವಿ ಹಿತರಕ್ಷಣಾ ಬಳಗ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿತು. ಉಪಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ವಿವಿ ಕುರಿತು ಸಮಾಲೋಚನೆ ನಡೆಸಿದ ನಿಯೋಗ ಕೊಡಗಿನ ಏಕೈಕ ವಿಶ್ವವಿದ್ಯಾನಿಲಯವನ್ನು ಉಳಿಸುವಂತೆ ಕೋರಿ ಮನವಿಯನ್ನು ಸಲ್ಲಿಸಿತು. ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ರಂಜಾನ್ ಪ್ರಯುಕ್ತ ಆಹಾರ ಧಾನ್ಯಗಳ ಕಿಟ್ಟನ್ನು ವಿತರಣೆ ಮಾಡಲಾಯಿತು. ಜಿಲ್ಲೆಯ ವಿವಿಧ ಕಡೆಗಳಲ್ಲಿರುವ ಕಡು ಬಡವರಿಗೆ ಜಾತಿ ಧರ್ಮ ಭೇದವಿಲ್ಲದೆ ರಂಜಾನ್ ತಿಂಗಳ ಪ್ರಯುಕ್ತ ಅಗತ್ಯ ವಸ್ತುಗಳ ಆಹಾರ ಧಾನ್ಯಗಳನ್ನು ಒಳಗೊಂಡ 50 ಕುಟುಂಬಗಳಿಗೆ ಕಿಟ್ಟನ್ನು ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ಅಧ್ಯಕ್ಷರಾದ CA ಫತಾಯಿ ಕಡಂಗ ಹಾಗೂ ಉಪಾಧ್ಯಕ್ಷರಾದ KA ಉಮ್ಮರ್ ಎಡಪಾಲ ಇವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ವಿತರಣೆ ಮಾಡಲಾಯಿತು. ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ಅಶ್ರಫ್, ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯ ಸದಸ್ಯ ಸೈಫುದ್ದೀನ್ ಚಾಮಿಯಾಲ, ಟ್ರಸ್ಟ್ನ ಕಾರ್ಯದರ್ಶಿ ರಜಾಕ್ ಚೆಯ್ಯಂಡಾಣೆ, ಹ್ಯಾರಿಸ್ ಕೊಂಡಂಗೇರಿ,
ಶೌಕತ್ ಕಡಂಗ ಈ ಸಂದರ್ಭ ಹಾಜರಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಕೊಡಗು ಇದರ ವತಿಯಿಂದ ರಂಜಾನ್ ಪ್ರಯುಕ್ತ ಕಡು ಬಡವರಾಗಿರುವಂತಹ ಕುಟುಂಬಕ್ಕೆ 50 ದವಸ ಧಾನ್ಯಗಳ ಕಿಟ್ಗಳನ್ನು ವಿತರಿಸುತ್ತಿದ್ದೀವಿ. ಇದಕ್ಕೆ ನಮ್ಮ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಫತಾಯ್ ಸಿ ಎ ಹಾಗೂ ಉಪಾಧ್ಯಕ್ಷರಾದಂತಹ ಉಮರ್ ಸಿಯರ್ ಅವರ ನೇತೃತ್ವದಲ್ಲಿ ಕೊಡಗಿನಾದ್ಯಂತ ಇವತ್ತು ನಾವು ಇದನ್ನು ವಿತರಣೆ ಮಾಡುತ್ತಿದ್ದೇವೆ. ಇದಕ್ಕೆ ಹಲವಾರು ದಾನಿಗಳು ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಿದ್ದೇವೆ. ರಂಜಾನ್ ಪ್ರಯುಕ್ತ ಹಲವಾರು ದಾನಿಗಳು, ಹಲವಾರು ಬಡ ಕುಟುಂಬಗಳು ಒಂದು ಹೊತ್ತಿನ ಅನ್ನಕ್ಕೆ ಪರಿತಪಿಸುತ್ತಿರುವಂತಹ ಈ ಸನ್ನಿವೇಶದಲ್ಲಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಮುಂದೆ ಬಂದು ಅಂಥವರನ್ನು ಪರಿಗಣಿಸಿ ನಾವು ಇವತ್ತು ಈ ಕಿಟ್ಗಳನ್ನು ವಿತರಣೆ ಮಾಡಲು ಹೊರಟಿದ್ದೇವೆ. ಎಲ್ಲರಿಗೂ ದೇವರು ಅನುಗ್ರಹಿಸಲಿ ಎಂದು ಹೇಳುತ್ತಾ ಮಾತಿಗೆ ವಿರಾಮ. ನಮ್ಮ ಕೊಡಗು ಜಿಲ್ಲೆ ಅನುಗ್ರಹ ಚಾರಿಟಿ ಟ್ರಸ್ಟ್ ವತಿಯಿಂದ ಇವತ್ತು ಒಂದು 50 ಬಡ ಕುಟುಂಬಕ್ಕೆ ಇದು ರಂಜಾನ್ ಕಿಟ್ ನೀಡಲಾಗ್ತಾಯಿದೆ. ಇದಕ್ಕೆ ನಮಗೆ ಸಹಕರಿಸಿದ್ದ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಮತ್ತು ಇವತ್ತು ನಮ್ಮ ಅಧ್ಯಕ್ಷರಾದ ಫತಾಯ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಯುತ್ತಾ ಕೊಡಗಿನ ಪ್ರವಾಸೋದ್ಯಮವನ್ನು ಪರಿಸರ ಸ್ನೇಹಿಯಾಗಿ ಮುನ್ನಡೆಸುವುದು ಮತ್ತು ಸ್ಥಳೀಯ ಯುವ ಸಮೂಹಕ್ಕೆ ಉದ್ಯೋಗ ಸೃಷ್ಟಿ ಮಾಡುವ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೂರ್ಗ್ ಹೋಟೆಲ್ಸ್ ಮತ್ತು ರೆಸಾರ್ಟ್ ಅಸೋಸಿಯೇಷನ್ ಕಾರ್ಯಯೋಜನೆ ರೂಪಿಸಿದೆ ಎಂದು ಸಂಘಟನೆ ಅಧ್ಯಕ್ಷ ದಿನೇಶ್ ಕಾರ್ಯಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಸೋಸಿಯೇಷನ್ 1990ರಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರವಾಸೋದ್ಯಮದ ಪರಿಸರ ಸ್ನೇಹಿಯಾಗಿ ಬೆಳೆಸಲು ಮುಂದಾಗಿದೆ ಎಂದರು. ಸಂದರ್ಭದಲ್ಲಿ ನಾವು 2 ವಿಚಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು, ನಮ್ಮ ಹೋಟೆಲ್ ಅಸೋಸಿಯೇಷನ್ ಕೊಡಗು ಜಿಲ್ಲಾ ಹೋಟೆಲ್ ಮತ್ತು ರಿಸಾರ್ಟ್ಸ್ ಅಸೋಸಿಯೇಷನ್ ಅಂತ ಹಳೆ ಹೆಸರಿತ್ತು. ನಾವು ಆ ಹೆಸರನ್ನ ಚೇಂಜ್ ಮಾಡಿ ಈಗ ಕೂರ್ಗ್ ಹೋಟೆಲ್ ಆ್ಯಂಡ್ ರಿಸಾರ್ಟ್ಸ್ ಅಸೋಸಿಯೇಷನ್ ಅಂದರೆ ಕೊಯ್ರಾ ಅಂತ ಒಂದು ಹೆಸರು ಇಟ್ಟಿದ್ದೀವಿ. ಅದಕ್ಕೆ ಕೊಯ್ರಾ ಶಾರ್ಟ್ ಫಾರ್ಮ್ ಅಂದರೆ ಕೊಯ್ರಾ ಅಂತ. ಕೊಯ್ರಾ ಅಂದರೆ ಯುನಿಟಿ, ಏಕತೆ, ಅದ್ರ ಬಗ್ಗೆ ರೆಪ್ರೆಸೆಂಟೇಷನ್ ಮಾಡುತ್ತೆ. ಸೊ ಅದೊಂದು ಮಾಡಿದ್ದೀವಿ. ಅದಕ್ಕೊಂದು ಹೊಸ ಲೋಗೋ ಕೂಡ ನಾವು ಮಾಡಿದ್ದೀವಿ. ಇವತ್ತು ಆ ಲೋಗೋನ ಲಾಂಛನ ಕೂಡ ಮಾಡುವಂಥ ಕಾರ್ಯಕ್ರಮ ನಿಮ್ಮ ಮುಂದೆ ಇಟ್ಕೊಂಡಿದ್ದೀವಿ. ಸೊ ಇದರ ನಮ್ಮ ಹೋಟೆಲ್ ರಿಸಾರ್ಟ್ಸ್ ಅಸೋಸಿಯೇಷನ್ ಕೊಯ್ರಾದ ಉದ್ದೇಶಗಳನ್ನು ನಾನು ಮತ್ತೆ ನಿಮಗೆ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಮತ್ತೆ ಕೂಡ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕೊಡಗಿನಲ್ಲಿ ಯಾಕಂದರೆ ಈ ಅಸೋಸಿಯೇಷನ್ ಸುಮಾರು 1990ರಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರದ್ದು ತುಂಬಾನೇ ಒಂದು ಕೊಡುಗೆ ಇದೆ. ಸೊ ಈಗ ಈ ವರ್ಷ ನಾನು ಈ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದೇನೆ. ಸೊ ಆದ್ಯವಾಗಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಾನು ಸ್ವಲ್ಪ ಹೇಳಿ ಮತ್ತೆ ಮುಂದೆ ಹೋಗಲು ಇಚ್ಛಿಸ್ತಿದ್ದೇನೆ. ಅಲ್ಲ, ಮೊದಲು ಓದ್ಬಿಡುವ ಅಂತ ಹೇಳುವ. ನಾವೊಂದು ಸಮ್ಮೇಳನ, ಒಂದು ಕಾಂಪ್ಲೇವ್ ತರ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಒಂದು 2 ದಿನದ ಪ್ರೋಗ್ರಾಮ್ ಮಡಿಕೇರಿಯಲ್ಲಿ ನಡೀತದೆ. ಅದು ನಮ್ಮ ಜಿಲ್ಲಾಡಳಿತ ಹಾಗೂ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ನೊಂದಿಗೆ ನಾವು ಒಂದು ಕೊಡಗಿನಲ್ಲಿ ಒಂದು ಆದ್ಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಮ್ಮೇಳನ, ಸೆಮಿನಾರು ಮತ್ತೆ ಫುಡ್ ಫೆಸ್ಟಿವಲ್ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಅಂಗವಾಗಿ ನಮ್ಮ ಸದಸ್ಯರನ್ನ ಒಳಗೊಳ್ಳುವಂತೆ ಒಂದು ದೊಡ್ಡ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದು ಏಪ್ರಿಲ್ ಮಂತಲ್ಲಿ ನಡೆಸಲು ಇಚ್ಛಿಸ್ತಿದ್ದೀವಿ. ಹಾಗೆ ನಾವು ಕೆಲವೊಂದು ಉದ್ದೇಶಗಳನ್ನು ಇಟ್ಕೊಂಡು ವೆರಿ ಫೋಕಸ್ ಆಗಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ. ಯಾಕಂದ್ರೆ ಕೊಡಗಿನಲ್ಲಿ ನಮಗೆಲ್ಲರಿಗೂ ತಿಳಿದಂಗೆ ಟೂರಿಸಂ ತುಂಬಾನೇ ಒಂದು ದೊಡ್ಡ ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ ಕೊಡಗಿನಲ್ಲಿ. ಬಟ್ ಇದನ್ನ ನಾವು ಎಲ್ಲರೂ ಮಾತಾಡ್ಕೊಂಡು ಬರ್ತಾ ಇದ್ವಿ ರೆಸ್ಪಾನ್ಸಿಬಲ್ ಟೂರಿಸಂ ಅಂತ. ಬಟ್ ಯಾರು ಇದನ್ನ ರೆಸ್ಪಾನ್ಸಿಬಲ್ ಆಗಿ ಫಾಲೋ ಮಾಡ್ತಾ ಇಲ್ಲ. ಬಟ್ ಆ ನಿಟ್ಟಿನಲ್ಲಿ ಕೂಡ ನಾವು ವರ್ಕ್ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಬರ್ತಾ ಇದ್ದೀವಿ. ಸೊ ಈಗಾಗಲೇ ಇದಕ್ಕೆ ನಮ್ಮ ಮಡಿಕೇರಿಯಲ್ಲಿ ಪುರಸಭೆಯವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಮೊದಲನಾಗಿ ಪ್ಲಾಸ್ಟಿಕ್ ಬ್ಯಾನ್ ಮಾಡುವಂತ ಒಂದು ವಿಚಾರ. ಸೊ ಅದನ್ನು ಕೂಡ ನಾವು ಕೈ ಜೋಡಿಸಿದ್ದೇವೆ. ಖಂಡಿತವಾಗಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೇವೆ. ಆದ್ಯವಾಗಿ ಮಡಿಕೇರಿ, ನಮ್ಮ ಹೆಡ್ ಕ್ವಾರ್ಟರ್ಸ್ ಮಡಿಕೇರಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಮತ್ತೆ ಮೇ ಬಿ ಇಯರ್ಸ್ ಟೈಮ್, 1 ವರ್ಷದೊಳಗಡೆ ಖಂಡಿತವಾಗಿ ಕೊಡಗು ಜಿಲ್ಲೆಯನ್ನೇ
ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡಲು ಒಂದು ನಾವು ಕೈ ಕೂಡ ಜೋಡಿಸಿದ್ದೇವೆ. ಸೊ ಅದರಲ್ಲೂ ಕೂಡ ಯಾವ ಥರ ಪ್ಲಾಸ್ಟಿಕ್ ನಾವು ಬ್ಯಾನ್ ಮಾಡೋದು ಮುಖ್ಯ ಅಲ್ಲ, ಅದಕ್ಕೆ ಯಾವುದು ಆಲ್ಟರ್ನೇಟಿವ್ ಅದನ್ನ ಹೆಂಗೆ ವರ್ಕೌಟ್ ಮಾಡಬೇಕು, ಯಾವುದು ಅಂದರೆ ಯಾವ ಥರ ತೊಗೊಂಡೋಗ್ಬೇಕು ಅಂತಂದರೆ ನಮ್ಮ ಇಂಡಸ್ಟ್ರಿಯಿಂದ ತುಂಬ ಪ್ಲಾಸ್ಟಿಕ್ ಬರೋದು ತುಂಬ ಫುಡ್ ಪಾರ್ಸಲ್ ಆಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಇವನ್ನ ಯಾವ ಥರ ಆಲ್ಟರ್ನೇಟ್ ಅಂತ ಆ ನಿಟ್ಟಿನಲ್ಲಿ ಕೂಡ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. DC ಅವರು ಕೂಡ ಇದರಲ್ಲಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀವಿ. ಒಂದು ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಮಂಜುನಾಥ್ ಬೇರೇರೆ, ಜಹೀರ್ ಅಹಮದ್, ಖಜಾಂಚಿ ಸಾಗರ್ ಗಣಪತಿ ಅಪ್ಪಾರಂಡ, ಮಾಜಿ ಅಧ್ಯಕ್ಷರಾದ ನಾಗೇಂದ್ರ ಪ್ರಸಾದ್ ಪಾಲ್ಗೊಂಡಿದ್ದರು. ಅತಿ ಹೆಚ್ಚು ಆರ್ಥಿಕ ವ್ಯವಹಾರ ನಡೆಸುವಂತಹ ಒಂದು ಜಿಲ್ಲೆ. ಪ್ರವಾಸೋದ್ಯಮ ಹೆಚ್ಚು ಕಡಿಮೆ 30 ವರ್ಷದಿಂದ ನಡ್ಕೊಂಡು ಬಂದಿದೆ. 1990 ನಮ್ಮ ಅಧ್ಯಕ್ಷರಾದಾಗ 1990ರಿಂದ ಒಂದು ಇತಿಹಾಸ ಇದೆ. ನಮ್ಮ ಗಣೇಶ್ ಅಯ್ಯಣ್ಣ ಅವರು ಮೊದಲು ಅಧ್ಯಕ್ಷರಾಗಿದ್ದರು, ತದನಂತರ JV ಕೋಟಿ ಅವರು ಅಧ್ಯಕ್ಷರಾದರು, ತದನಂತರ ನಾನು BR ನಾಗೇಂದ್ರ ಪ್ರಸಾದ್ ಅಧ್ಯಕ್ಷನಾಗಿ 9 ವರ್ಷ ಪ್ರವಾಸೋದ್ಯಮ ಹಾಗೂ ಅತಿಥಿ ಸತ್ಕಾರ ಉದ್ಯಮವನ್ನು ಜವಾಬ್ದಾರಿಯುತವಾಗಿ ಮುನ್ನಡೆಸಲು ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ. ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ನಡುವೆ ಸ್ಥಿತ ಕೂರ್ಗ್ ಎಂದು ಕರೆಯಲ್ಪಡುವ ಕೊಡಗು ಜಿಲ್ಲೆ ಪ್ರವಾಸಿಗರಿಗೆ ಸ್ವರ್ಗ ಸದೃಶ ಭೂಸಿರಿಯನ್ನು ಹೊಂದಿರುವ ಪ್ರದೇಶವಾಗಿದ್ದು, ಶ್ರೀಮಂತ ಸಂಸ್ಕೃತಿ, ಆತ್ಮೀಯ ಆತಿಥ್ಯವನ್ನು ಸದಾ ಉನ್ನಪಡಿಸುವುದಕ್ಕಾಗಿ ಪ್ರಸಿದ್ಧಿಯನ್ನು ಹೊಂದಿದೆ. ಕೂರ್ಗ್ ಹೋಟೆಲ್ಸ್ ಮತ್ತು ರೆಸಾರ್ಟ್ ಪ್ರವಾಸೋದ್ಯಮದ ಭಾಗವಾಗಿ ಹೊಸದಾಗಿ ತನ್ನ ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ICD, CRTD ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821-2533-600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Al Wazal Towers, Koinur Road, Madikeri.
Phone 9481056600 95351 Visit today Bekachi Resto Cafe, Fabins, Family Restaurant, Veg and Non-Veg, specialist in Kulimentary Biryani. Always Al Tower, Koindu Road, Madikeri. Mobile 94810-56600, 9535146181. Bekachi Resto Cafe, Fabins, Family Restaurant. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಫಿಟ್ನೆಸ್ ಫಾರ್ ಆಲ್ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಜ್ಯಾದ್ಯಂತ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರೊಂದಿಗೆ ಮ್ಯಾರಥಾನ್ ರಸ್ತೆ ಓಟವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಡ್ರಗ್ಸ್ ಮುಕ್ತ ಕೊಡಗು ಎನ್ನುವ ಪರಿಕಲ್ಪನೆಯೊಂದಿಗೆ ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಿಂದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದವರೆಗೆ ರಸ್ತೆ ಓಟವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭ ವಿಕ್ರಮ್ ಜಾದೂಗಾರ್ ಅವರಿಂದ ಮಾದಕ ದ್ರವ್ಯವನ್ನು ನಾಶಪಡಿಸುವ ಪರಿಕಲ್ಪನೆಯ ಜಾದೂ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿತ್ತು. ನಂತರ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಮಾದಕ ದ್ರವ್ಯ ಬಳಕೆಯ ದುಷ್ಪರಿಣಾಮಗಳ ಬಗ್ಗೆ ನೆರೆದಿದ್ದ ವಿದ್ಯಾರ್ಥಿಗಳೊಂದಿಗೆ ಪ್ರಶ್ನೋತ್ತರ ಸಂವಾದ ನಡೆಸಿ ಜಾಗೃತಿ ಮೂಡಿಸಲಾಯಿತು. ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ಇತರೆ ಸಾರ್ವಜನಿಕರು ಸೇರಿದಂತೆ ಸುಮಾರು 600ರಿಂದ 700 ಮಂದಿ ಈ ರಸ್ತೆ ಓಟದಲ್ಲಿ ಭಾಗವಹಿಸುವ ಮೂಲಕ ಅರ್ಥಪೂರ್ಣವಾಗಿ ನಡೆಸಲಾಯಿತು. ಯುವ ಮುತ್ತಪ್ಪ ಮಾನ್ಯ ಎಸ್ಪಿ ಸರ್ ಅವರು, ಅಡಿಷನಲ್ ಎಸ್ಪಿ ಸರ್ ಅವರು ಪದಕ ವಿತರಣೆಯನ್ನು ಮಾಡಲಿದ್ದಾರೆ. ಅದ್ಭುತವಾದಂತ ಮೆಡಲ್, ನಿಜಕ್ಕೂ ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ಅದ್ಭುತವಾದಂತ ಮೆಡಲ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಕೊಡ್ತಾ ಇರ್ತಕ್ಕಂಥ ಈ ಅದ್ಭುತವಾದ ಮೆಡಲ್ ದರ್ಶನ್ ವೈಕೆ ಕೊರಳಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ತುಂಬು ಹೃದಯದ ಧನ್ಯವಾದ. ಅವರ್ ಪೊಲೀಸ್ ಅವರ್ ಪ್ರೈಡ್, ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ, ಈ ಒಂದು ಟ್ಯಾಗ್ ಒಂದಿಗೆ ಇರ್ತಕ್ಕಂಥ ಪದಕ ಅವರ ಕೊರಳಿಗೆ ಆಗಿದೆ. ಈಗ 1ರಿಂದ 7ನೇ ತರಗತಿ ಅವರ್ ಪೊಲೀಸ್ ಅವರ್ ಪ್ರೈಡ್ ಪದಕ ವಿಜೇತರು. ಜೋರಾದ ಚಪ್ಪಾಳೆಯೊಂದಿಗೆ ಡ್ರಗ್ಸ್ ಅಗೇನೆಸ್ಟ್ ಹೆಜ್ಜೆ ಹಾಕಿದ್ದಕ್ಕಾಗಿ ಎಲ್ಲರಿಗೂ ನಾವು ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ಬೆನ್ನು ಕೂಡ ನಾವು ತಟ್ಕೊಳ್ಳೋಣ. ಯಾಕಂದ್ರೆ ನಾವು ನಡೆದದ್ದು ಇವತ್ತು ಡ್ರಗ್ಸ್ ಅಗೇನೆಸ್ಟ್ಗಾಗಿ, ಮಾದಕ ದ್ರವ್ಯಗಳ ವಿರುದ್ಧದ ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಮಸ್ಯೆಗಳು, ಮೀಡಿಯಾ, ಡಾಕ್ಟರ್ಸ್, ಸ್ಕೂಲ್ ಕಾಲೇಜ್ ಮಕ್ಕಳು ಮತ್ತು ಮಾಧ್ಯಮಿತರರು ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದಿರಿ. ಈ ವಿಚಾರದಲ್ಲಿ ಮಾಧ್ಯಮಿತರದಲ್ಲಿ ನಾವು ಈಗ ನಿಮ್ಮ ಎಲ್ಲರಿಗೂ ಗೊತ್ತಿದೆ, ನಾವು ಮಾದಕ ವಸ್ತುಗಳ ವಿರುದ್ಧ ಎಷ್ಟೊಂದು ಕ್ರಮ ಕೈಗೊಂಡಿದ್ದೀವಿ ಅಂದ್ರೆ, ಇನ್ನೊಂದು ಇವತ್ತು ಹೇಳ್ತೀನಿ, ನಿನ್ನೆ 30 kg ಗಾಂಜಾ ನಮ್ಮ ವಿರಾಜಪೇಟೆಯಲ್ಲಿ ನಿನ್ನೆ ಕೂಡ ನಾವು ಸೀಸ್ ಮಾಡಿದ್ವಿ. 205 ಕೇಸ್ ನಿನ್ನೆ ಆಗಿದೆ, 205 ಕೇಸ್ ಮಾಡಿದ್ವಿ. ಸುಮಾರು 400ಕ್ಕೂ ಹೆಚ್ಚು ಅಕ್ಯೂಸ್ರನ್ನು ನಾವು ಅರೆಸ್ಟ್ ಮಾಡಿದ್ವಿ. ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವುದಕ್ಕೆ ಈ ಗಾಂಜಾ ಮಾದಕ ವಸ್ತುಗಳು ಇದು ದೊಡ್ಡ ಇಟ್ಸ್ ಅ ಬಿಗ್ ಎನಿಮಿ ಫಾರ್ ದ ಸೊಸೈಟಿ. ಮಾದಕ ವಸ್ತುಗಳಂದ್ರೆ ಇರೋದು ನಮಗೆ ಒಳ್ಳೆಯ ಸಮುದಾಯವನ್ನು ಕಟ್ಟುವುದಕ್ಕೆ ನಮಗೆ. ನೆಕ್ಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿ ಸರ್, ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ. ಪೊಲೀಸ್ ಡಿಪಾರ್ಟ್ಮೆಂಟ್ ದಯಮಾಡಿ ಬನ್ನಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಶುರು ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಶುರು ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಎಬವ್ 60 ಅವರೆಲ್ಲ ಹೋಗಿದ್ದಾರೆ. ಡಿಗ್ರಿ ಅಂಡ್ ಮೆಡಿಕಲ್ ಕಾಲೇಜ್, ಡಿಗ್ರಿ ಅಂಡ್ ಮೆಡಿಕಲ್, ಓಕೆ. ಡಿಗ್ರಿ ಮೇಡಮ್ ಅವರು ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲರೂ ರೆಡಿನಾ? ಎಲ್ಲರೂ ಆರ್ ಯು ರೆಡಿ? ಜೋಶ್ ಪ್ಲೀಸ್.
ಜಿ ಟಿ ಸರ್ಕಲ್ಗೆ ಹೋಗೋಣ. ಹಾಂ ತಗೊಳ್ಳೋ ಇರಿ ವಿಡಿಯೋ ಮಾಡಿ. ಸರಿಯಾಗಿ ಓಡಬೇಕು. ಹಾಂ ಸ್ಲೋ ಮಾಡಿ, ಎಷ್ಟು ಸ್ಪೀಡ್ ಬೇಡ. ಸ್ಲೋ ಮಾಡಿ. ವೆರಿ ಗುಡ್ ಸರ್, ವೆರಿ ಗುಡ್. ಇವ್ರದ್ದು ವಾಕತಾನ್ ಚೆನ್ನಾಗಿದೆ. PUC ಗರ್ಲ್ಸ್ ಅಂಡ್ ಬಾಯ್ಸ್ ಮೇಡಮ್ ಪ್ಲೀಸ್. PUC ಗರ್ಲ್ಸ್ ಅಂಡ್ ಬಾಯ್ಸ್ ಹೊಡಿಲಿ. ನಾವು ನಮ್ಮ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದೇವೆ. ನಿಮ್ಮ ಒಂದು ರೆಸ್ಪಾನ್ಸ್ಗೆ ನಮ್ಮ ಧನ್ಯವಾದಗಳು. ಮಾದಕ ವಸ್ತುಗಳ ವಿರುದ್ಧ ನಾವೆಲ್ಲ ಇದ್ದೀವಿ ಅನ್ನೋದಕ್ಕೆ ನೀವು ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡೋ ನಿಟ್ಟಿನಲ್ಲಿ ಅಭೂತಪೂರ್ವ ಹೆಜ್ಜೆ ಯುವಜನತೆಯಿಂದ, ಅಭೂತಪೂರ್ವ ಹೆಜ್ಜೆ ವಿದ್ಯಾರ್ಥಿ ಮಿತ್ರ ಯುವಜನತೆಯಿಂದ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ ಹೋಗಿ. ಆಯ್ತು ಮಕ್ಕಳು, ಓಡಿ ಬನ್ನಿ. ನೀವು ಶುರು ಮಾಡಿ ಅಲ್ಲಿಂದ ವಾಕಥಾನ್ ಕೂಡ ಹೋಗ್ಬೋದು. ವಿವಿಧ ತೋಟಗಳ ಕಣಗಳಲ್ಲಿ ಒಣಗಿಸಲು ಇಟ್ಟಿದ್ದ ಕಾಫಿಯಿಂದ ಕಳವು ಮಾಡಿದ ಆರೋಪದಡಿ 4 ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ತಿತಿಮತಿ ಗ್ರಾಮದ ಶಾಂತಿನಗರದ ನಿವಾಸಿಗಳಾದ ಕೆಬಿ ಶಫೀಕ್, ಟಿಜೆ ಫ್ರಾನ್ಸಿಸ್, ಪೊನ್ನಪ್ಪಸಂತೆ ಗ್ರಾಮದ ಎಂಬಿ ಯಾಸಿನ್ ಹಾಗೂ ನೋಕ್ಯ ಗ್ರಾಮದ ಅನೀಸ್ ಎಂಜಿ ಬಂಧಿತ ಆರೋಪಿಗಳು. ಬಂಧಿತರ ಬಳಿಯಿಂದ 2550 ಕೆಜಿ ಕಾಫಿ, 1 ಪಿಕಪ್ ವಾಹನ, 1 ಮಾರುತಿ ಕಾರು ಹಾಗೂ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವಿರಾಜಪೇಟೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟೆಕಾಡು ಕಾರ್ಯಕ್ಷೇತ್ರದ ಭಗವತಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಾತ್ಸಲ್ಯ ಮನೆಯನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು. ಹೊದ್ದೂರು ಗ್ರಾಮದ ಭಗವತಿ ಕಾಲೋನಿಯಲ್ಲಿ ನೆಲೆಸಲು ಸೂರಿಲ್ಲದೆ ಅಸಹಾಯಕರಾಗಿದ್ದ HB ಬೊಮ್ಮಿ ಎಂಬವರ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಲಾಯಿತು. ಹೊದ್ದೂರು ಭಗವತಿ ಕಾಲೋನಿಯಲ್ಲಿ ಏರ್ಪಡಿಸಿದ್ದ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ HA ಹಂಸ ಅವರು ವಹಿಸಿದರು. ನಿವೃತ್ತ ಶಿಕ್ಷಕಿ ಯಶೋಧ ಹಾಗೂ ತಾಲೂಕು ಯೋಜನಾಧಿಕಾರಿ ದಿನೇಶ್ ಕಾರ್ಯಕ್ರಮಗಳ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ, ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ. ಸಕ್ಕರೆ ತೆಗೆದುಕೊಂಡ ಪದಾಧಿಕಾರಿಗಳು ಒಂದು ಸಾಧನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ. ಈಗ ಮೇಡಮ್ ಓದ್ತಾ ಇದ್ರು, ಒಂದು ಸರ್ಕಾರ ಮಾಡುವ ಕಾರ್ಯಕ್ರಮ ಅಷ್ಟು ದೊಡ್ಡ ಒಂದು ಗ್ರ್ಯಾಂಟ್ ಎಲ್ಲ ಎಜುಕೇಷನ್ ಇದ್ದು ರೈತರ ಹಿಡಿದು ಎಲ್ಲ ವಿಷಯದಲ್ಲೂ ಮೇಡಮ್ ಓದುವಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಒಂದು ಆಶ್ಚರ್ಯ.